ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಅತಿಕ್ರಮಣ ತೆರವು ಕಾರ್ಯಾಚರಣೆ ಮುಂದುವರಿಕೆ, ನಗರಸಭೆಯ ಕ್ರಮಕ್ಕೆ ಸಾರ್ವಜನಿಕರ ಮೆಚ್ಚುಗೆ. ದಾಂಡೇಲಿ ಜುಲೈ 23 ಕಳೆದ ಶನಿವಾರದಿಂದ ಆರಂಭಗೊಂಡಿರುವ ನಗರಸಭೆಯ ಅತಿಕ್ರಮಣ ತೆರವು ಕಾರ್ಯಾಚರಣೆ ಗುರುವಾರವೂ ಮುಂದುವರಿಯಿತು. ಸರ್ಕಾರದ ಆದೇಶದ ಹಾಗೂ ಪೌರಾಯುಕ್ತರ ನಿರ್ದೇಶನದ ಮೇರೆಗೆ ನಗರಸಭೆ ವ್ಯವಸ್ಥಾಪಕರಾದ ಪರಶುರಾಮ್ ಸಿಂಧೇರ್ ಅವರ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಯುತ್ತಿದೆ. ಅತಿಕ್ರಮಣ ತೆರವುಗೊಳಿಸುವ ಮೊದಲು ಸಂಬಂಧಿಸಿದ ಅಂಗಡಿ ಮಾಲೀಕರಿಗೆ ನಗರಸಭೆ ಸಿಬ್ಬಂದಿ ಪೂರ್ವ ಮಾಹಿತಿ ನೀಡುತ್ತಿದ್ದು, ಸ್ವಯಂ ತೆರವುಗೊಳಿಸದಿದ್ದಲ್ಲಿ ಪೌರ ಕಾರ್ಮಿಕರು ಹಾಗೂ ಸಿಬ್ಬಂದಿ ತೆರವು ಕಾರ್ಯಾಚರಣೆ ಕೈಗೊಳ್ಳುತ್ತಾರೆ. ಕಾರ್ಯಾಚರಣೆ ವೇಳೆ ಕೆಲ ವ್ಯಾಪಾರಸ್ಥರಿಂದ ವಿರೋಧ ವ್ಯಕ್ತವಾಗುತ್ತಿದ್ದರೂ ಜಿಟಿಜಿಟಿ ಮಳೆಯ ನಡುವೆಯೂ ಸಿಬ್ಬಂದಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ನಗರಸಭೆಯ ಈ ಕಾರ್ಯವನ್ನು ಸೈಯದ್ ಇಸ್ಮಾಯಿಲ್ ತಂಗಳ್ ಸಾಫ್ಟೆಕ್ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರು, ಲಯನ್ಸ್ ಕ್ಲಬ್ ಸಂಯೋಜಕರು ಹಾಗೂ ಎಸ್ಎಸ್ ಪೂಜಾರ್ ಮಾಜಿ ನಗರಸಭಾ ಸದಸ್ಯರು, ಮಾಜಿ ನಗರ ಪ್ರಾಧಿಕಾರ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ವಕ್ತಾರರು ಶ್ಲಾಘಿಸಿದ್ದಾರೆ. ಸಾರ್ವಜನಿಕರ ಅನುಕೂಲಕ್ಕಾಗಿ ನಡೆಯುತ್ತಿರುವ ಈ ಕಾರ್ಯಾಚರಣೆ ನಗರದ ಸ್ಥಳೀಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಸ್ಥಳ ದಾಂಡೇಲಿ. ಜಿಲ್ಲಾ ವರದಿಗಾರರು ಆಯಿಷಾ ಮುಖಾಶಿ. ಕ್ಷಣ ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. तू बोला 8 दिन हुआ मैं सोमवार ಸರ್, ಇಲ್ಲಿ ದಾಂಡೇಲಿಯಲ್ಲಿ ಎಲ್ಲ ಫುಟ್ಪಾತ್ ಮೇಲೆ ಇರುವ ಶೆಡ್ಗಳು ಅದನ್ನೆಲ್ಲ ತೆಗಿತಾ ಇದ್ದಾರೆ. ತೆರವು ಕಾರ್ಯಾಚರಣೆ ನಡೀತಾ ಇದೆ ಸರ್ ಶನಿವಾರದಿಂದ. ಅದ್ರ ಬಗ್ಗೆ ತಾವು ಏನು ಹೇಳ್ತೀರಿ ಸರ್? ಇದು ಒಳ್ಳೆಯ ಕೆಲಸ. ಈಗಾಗಲೇ ಮುಂಚಿತವಾಗಿ ಆಗಬೇಕಾಗಿತ್ತು. ಸುಪ್ರೀಂ ಕೋರ್ಟಿನ ಆರ್ಡರ್ ಕಟ್ಟುನಿಟ್ಟಾಗಿ ಪಾಲಿಸಬೇಕಾಗಿದ್ದರಿಂದ ನಗರಸಭೆಯವರು ಒಳ್ಳೆಯ ಒಂದು ತೀರ್ಮಾನ ತಗೊಂಡು ಫುಟ್ಪಾತ್ನಲ್ಲಿರ್ತಕ್ಕಂಥ ಸಾರ್ವಜನಿಕರಿಗೆ ಎಷ್ಟೋ ಜನ ಗಾಡಿಯಿಂದ ಆಕ್ಸಿಡೆಂಟ್ ಆಗಿ ಎಷ್ಟೋ ಜನಕ್ಕೆ ತೊಂದರೆ ಆಗ್ತಾಯಿತ್ತು. ಇದು ಮತ್ತು ಊರಿನ ಒಂದು ಸುಂದರತೆಗೂ ಕೂಡ ಧಕ್ಕೆ ಬರ್ತಿತ್ತು. ಹಾಗಾಗಿ ಈ ನಗರಸಭೆಯಿಂದ ಏನು ನಿರ್ವಹಿಸ್ತಾ ಇದ್ದೀರಿ ಅದಕ್ಕೆ ನಾವು ಸಾರ್ವಜನಿಕರ ವತಿಯಿಂದ ಧನ್ಯವಾದಗಳು ಹೇಳ್ತೀನಿ. ಮತ್ತು ಇದೇ ರೀತಿಯಾಗಿ ಅನೇಕ ಗಾರ್ಡನ್ಗಳು ಕೂಡ ಅತಿಕ್ರಮಣ ಆಗಿವೆ, ಬೇರೆ ಬೇರೆ ಕಡೆ ಅತಿಕ್ರಮಣ ಆಗಿವೆ. ಸರ್ಕಾರಿ ಜಾಗವನ್ನು ಸುರಕ್ಷಿತವಾಗಿ ಇಟ್ಕೊಳ್ಳಿಕ್ಕೆ ನಗರಸಭೆಯಿಂದ ಇನ್ನೂ ಹೆಚ್ಚಿನ ಕಾರ್ಯ ಮುತುವರ್ಜಿ ವಹಿಸಿ ಮಾಡಬೇಕು ಅಂತ ತಿಳ್ಕೊಂಡು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಒಳ್ಳೆಯ ಕಾರ್ಯ. ಇದೇ ರೀತಿಯಾಗಿ ದಾಂಡೇಲಿಗೆ ಒಂದು ಸುಂದರ ನಗರ, ಇದೊಂದು ಪ್ರವಾಸಿ ನಗರ ಇರುವುದರಿಂದ ಬೇರೆ ಬೇರೆ ಕಡೆಯಿಂದ ಇಂಟರ್ನ್ಯಾಷನಲ್ ಕೂಡ ಜನ ಇಲ್ಲಿ ಬರ್ತಾರೆ. ಹಾಗಾಗಿ ಇಲ್ಲಿ ಒಳ್ಳೆಯ ಒಂದು ಸುಂದರತೆ ಕಾಪಾಡಬೇಕಾದ್ರೆ ಒಂದು ನಗರಕ್ಕೆ ಈ ಒಂದು ಕಾರ್ಯವನ್ನು ಮಾಡ್ತಾ ಇರೋದು ನಾನು ಮತ್ತೊಂದು ತಮಗೆ ಪ್ರಶಂಸನೆ ಮಾಡ್ತೀನಿ. ಧನ್ಯವಾದಗಳು ಸರ್.